ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಇವರ ಜನನ 6 ಜೂನ್ 1891. ತಂದೆ ರಾಮಸ್ವಾಮಿ ಅಯ್ಯಂಗಾರ್, ತಾಯಿ ತಿರುಮಲಮ್ಮ. ಗ್ರಾಮ ಮಾಸ್ತಿ, ತಾಲೂಕು ಮಾಲೂರು, ಜಿಲ್ಲೆ ಕೋಲಾರ. ವೃತ್ತಿ ಜಿಲ್ಲಾಧಿಕಾರಿ, ಪ್ರಾಧ್ಯಾಪಕರು ಮತ್ತು ಲೇಖಕರು. ಪ್ರಕಾರ ಕಾದಂಬರಿ, ಸಾಹಿತ್ಯ ಚಳುವಳಿ, ನವೋದಯ. ಕಾವ್ಯನಾಮ ಶ್ರೀನಿವಾಸ. ಸಣ್ಣ ಕಥೆಗಳು ರಂಗನ ಮದುವೆ ಮತ್ತು ಮಾತುಗಾರ ರಾಮ. ಜ್ಞಾನಪೀಠ ಪ್ರಶಸ್ತಿ 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಮಹಾಕಾವ್ಯ ಶ್ರೀರಾಮ ಪಟ್ಟಾಭಿಷೇಕ. ನೀಳ್ಗತೆ ಸುಬ್ಬಣ್ಣ ಮತ್ತು ಶೇಷಮ್ಮ. ಕಾವ್ಯ ಸಂಕಲನ ಭಿನ್ನಹ, ಅರುಣ, ತಾವರೆ ಮತ್ತು ಸಂಕ್ರಾಂತಿ. ನಾಟಕಗಳು ಕಾಕನಕೋಟೆ, ಪುರಂದರದಾಸ, ಕನಕದಾಸ, ಹ್ಯಾಮ್ಲೆಟ್, ಶೇಕ್ಸ್ಪಿಯರ್ ದೃಶ್ಯಗಳು ಮತ್ತು ಯಶೋಧರ ಹಾಗೂ ಮುಂತಾದವು. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1929ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1953ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಕರ್ನಾಟಕ ವಿಶ್ವವಿದ್ಯಾನಿಲಯವು ಮಾಸ್ತಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಮೈಸೂರು ಮಹಾರಾಜರು ರಾಜಸೇವಾ ಪ್ರಸಕ್ತ ಎಂದು ಮಾಸ್ತಿ ಅವರನ್ನು ಗೌರವಿಸಿದ್ದರು. ಮಾಸ್ತಿ ಕನ್ನಡದ ಆಸ್ತಿ ಎಂಬುದು ಮತ್ತೊಂದು ಗೌರವವಾಗಿತ್ತು. ಜೀವನ ಚರಿತ್ರೆ ರವೀಂದ್ರನಾಥ ಠಾಕೂರ್, ಶ್ರೀರಾಮಕೃಷ್ಣ. ಕೃತಿ ಚನ್ನಬಸವನಾಯಕ ಮತ್ತು ಚಿಕ್ಕವೀರ ರಾಜೇಂದ್ರ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಮರಣ 6 ಜೂನ್ 1986ರಲ್ಲಿ ಆಯಿತು.